ರಮೇಶ್ ತನ್ನ ಬೆಳೆಗಳಲ್ಲಿ ಒಂದು ಕೃಷಿ ರಾಸಾಯನಿಕವನ್ನು ಬಳಸಲು ಹೋಗುತ್ತಿದ್ದಾನೆ. ತನ್ನ ಆರೋಗ್ಯ ಮತ್ತು ಕುಟುಂಬದ ಸುರಕ್ಷತೆ ಬಗ್ಗೆ ಅವನು ಚಿಂತೆಯಲ್ಲಿ ಇದ್ದಾನೆ. ರಮೇಶ್ ತನ್ನ ಕೈಗಳಲ್ಲಿ ತುರಿಕೆ ಮತ್ತು ನವೆ ಅನುಭವಿಸುತ್ತಾ ಕೀಟನಾಶಕದತ್ತ ನೋಡುತ್ತಿದ್ದಾನೆ. ಅಷ್ಟರಲ್ಲಿ ಸುರೇಶ್ ಅವನ ಸಹಾಯಕ್ಕೆ ಬರುತ್ತಾನೆ. ರಮೇಶ್, ನೀನ್ ಚೆನ್ನಾಗಿದೀಯಾ? ಇಲ್ಲ ಸುರೇಶ್, ನಾನು ಚೆನ್ನಾಗಿಲ್ಲ. ಈ ಕೀಟನಾಶಕವನ್ನು ಕೈಯಲ್ಲಿ ಹಿಡಿದ ನಂತರ ನನ್ನ ಕೈಗಳಲ್ಲಿ ನವೆ ಶುರುವಾಗಿದೆ. ಇದು ಈ ರಾಸಾಯನಿಕದಿಂದಲೇ ಆಗಿರಬಹುದು ಎಂದು ನನಗೆ ಅನಿಸುತ್ತಿದೆ. ಹ್ಮ್ ಹೌದು ರಮೇಶ್, ಇಂತಹ ರಾಸಾಯನಿಕಗಳು ಅಪಾಯಕಾರಿಯಾಗಿರಬಹುದು. ಅವುಗಳನ್ನು ಸುರಕ್ಷಿತವಾಗಿ ಬಳಸುವುದು ತುಂಬಾ ಮುಖ್ಯ. ನಾನು ನಿನಗೆ ಸರಿಯಾದ ವಿಧಾನವನ್ನು ತಿಳಿಸುತ್ತೇನೆ. ಸರಿ, ಧನ್ಯವಾದಗಳು. ಕೃಷಿ ರಾಸಾಯನಿಕಗಳಿಗೆ ವಿಭಿನ್ನ ಮಟ್ಟದ ವಿಷಕಾರಿ ಗುಣಗಳಿವೆ. ಅವುಗಳನ್ನ ಬಣ್ಣದ ಲೇಬಲ್ಗಳಿಂದ ಗುರುತಿಸಲಾಗುತ್ತದೆ. ಕೆಂಪು ಬಣ್ಣ ಅತ್ಯಂತ ಹೆಚ್ಚು ವಿಷಕಾರಿ, ಹಳದಿ ಬಣ್ಣ ಹೆಚ್ಚು ವಿಷಕಾರಿ, ನೀಲಿ ಬಣ್ಣ ಮಧ್ಯಮ ವಿಷಕಾರಿ, ಹಸಿರು ಬಣ್ಣ ಕಡಿಮೆ ವಿಷಕಾರಿ. ಖರೀದಿಸುವ ಮೊದಲು ಮತ್ತು ಬಳಸುವ ಮೊದಲು ಈ ಲೇಬಲ್ಗಳನ್ನು ತಪ್ಪದೆ ಪರಿಶೀಲಿಸಿ. ಕೃಷಿ ರಾಸಾಯನಿಕಗಳನ್ನು ಬಳಸುವಾಗ ಯಾವಾಗಲೂ ವೈಯಕ್ತಿಕ ರಕ್ಷಣಾ ಸಾಧನಗಳು, ಪಿಪಿಇ ಕಿಟ್ ಧರಿಸಿ. ಇದರಲ್ಲಿ ಕೈಗವಸುಗಳು, ಮುಖವಾಡ, ಗಂಬೂಟ್ಗಳು, ಪೂರ್ಣ ತೋಳುಗಳುಳ್ಳ ಬಟ್ಟೆ, ರಕ್ಷಣಾತ್ಮಕ ಕನ್ನಡಕಗಳು, ತಲೆಗೆ ಕವರ್ ಇತ್ಯಾದಿ ಸೇರಿವೆ. ನಾನು ಕೇವಲ ಕೆಲವು ನಿಮಿಷಗಳಷ್ಟೇ ಸಿಂಪಡಣೆ ಮಾಡುತ್ತಿದ್ದರೂ ಮುಖವಾಡ ಧರಿಸುವುದು ಅಗತ್ಯವೇ? ಹೌದು, ಸುರಕ್ಷತಾ ಉಪಕರಣಗಳನ್ನು ಸದಾ ಬಳಸಬೇಕು. ಅಲ್ಪ ಪ್ರಮಾಣವು ಹಾನಿಕಾರಕವಾಗಬಹುದು. ಕೃಷಿ ರಾಸಾಯನಿಕಗಳನ್ನು ಬಳಸುವಾಗ ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿ. ಸ್ಪ್ರೇ ಟ್ಯಾಂಕ್ ತುಂಬುವಾಗ ಸದಾ ಸ್ವಚ್ಛ ನೀರು ಮತ್ತು ಫನಲ್ ಬಳಸಿ. ತೆರೆಯಲಾದ ಸ್ಥಳದಲ್ಲಿ ಮರದ ಕಡ್ಡಿಯಿಂದ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ. ಡಬ್ಬೆಯ ಮೇಲೆ ನೀಡಿರುವ ಶಿಫಾರಸು ಮಾಡಿದ ಪ್ರಮಾಣವನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ. ಸ್ಪ್ರೇಯರ್ನಲ್ಲಿ ಲೀಕೇಜ್ ಇಲ್ಲವೇ ಎಂದು ಪರಿಶೀಲಿಸಿ ಮತ್ತು ಸರಿಯಾದ ಗಾತ್ರದ ನೋಜಲ್ ಬಳಸಿ. ಹತ್ತಿ, ತೂರಿ ಮತ್ತು ಜೋಳದಂತೆ 4 ಅಡಿ ಎತ್ತರಕ್ಕಿಂತ ಹೆಚ್ಚಿನ ಬೆಳೆಗಳಿಗೆ ಎಕ್ಸ್ಟೆನ್ಷನ್ ರಾಡ್ ಅಥವಾ ಪೈಪ್ ಬಳಸಿ. ಇವೆಲ್ಲವನ್ನೂ ನಾನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇನೆ. ಇನ್ನೇನು? ಸದಾ ಹೊಸ ದ್ರಾವಣವನ್ನು ತಯಾರಿಸಿ. 24 ಗಂಟೆಗಳ ನಂತರ ಉಳಿದ ದ್ರಾವಣವನ್ನು ಬಳಸಬೇಡಿ. ಹೆಚ್ಚುವರಿ ದ್ರಾವಣವನ್ನು ಬಯಲು ಮತ್ತು ಪ್ರತ್ಯೇಕ ಸ್ಥಳದಲ್ಲಿ ಸುರಕ್ಷಿತವಾಗಿ ವಿಲೇವಾರಿ ಮಾಡಿ. ಕೆಲವು ಕೆಲಸಗಳನ್ನು ಎಂದಿಗೂ ಮಾಡಬಾರದು. ಅವುಗಳು: ಸಿಂಪಡಿಸುವ ವೇಳೆ ಊಟ ಮಾಡಬೇಡಿ, ಕುಡಿಯಬೇಡಿ, ಚಪ್ಪರಿಸಬೇಡಿ ಅಥವಾ ಧೂಮಪಾನ ಮಾಡಬೇಡಿ. ಅಡಕವಾದ ನೋಜಲನ್ನು ಬಾಯಿಯಿಂದ ಊದಿ ಸ್ವಚ್ಛಗೊಳಿಸಬೇಡಿ. ತೀವ್ರ ಬಿಸಿಲು, ಬಲವಾದ ಗಾಳಿ ಅಥವಾ ಮಳೆಯ ಸಮಯದಲ್ಲಿ